ಇನ್ನು ಯದುವೀರ್ ಮಣಿಸೋದಕ್ಕೆ ಕಾಂಗ್ರೆಸ್ ಮಾಸ್ಟರ್ ಪ್ಲಾನ್ ಮಾಡಿಕೊಳ್ತಾ ಇದೆ. ಸಿಎಂ ನಂತರ ನಾಳೆ ಮೈಸೂರು ಅಖಾಡಕ್ಕೆ ಡಿಕೆ ಶಿವಕುಮಾರ್ ಎಂಟ್ರಿ ಆಗ್ತಾ ಇದ್ದಾರೆ. ಯದುವೀರ್ ಸ್ಪರ್ಧೆ ಮಾಡ್ತಾ ಇದ್ದಾರೆ ಮೈಸೂರು ಲೋಕಸಭಾ ಕ್ಷೇತ್ರದಿಂದ. ಹೀಗಾಗಿ ಮಾಸ್ಟರ್ ಪ್ಲಾನ್ ನಡೀತಾ ಇದೆ ಕಾಂಗ್ರೆಸ್ನಿಂದ. ಬಿಜೆಪಿಯಿಂದ ಯದುವೀರ್ ಸ್ಪರ್ಧೆ ಮಾಡ್ತಾ ಇರೋದಕ್ಕೆ ಸಿಎಂ ನಂತರ ನಾಳೆ ಮೈಸೂರು ಅಖಾಡಕ್ಕೆ ಡಿಕೆ ಶಿವಕುಮಾರ್ ಎಂಟ್ರಿ ಆಗ್ತಾ ಇದ್ದಾರೆ. ನಾಳೆ ಪಕ್ಷ ಸೇರ್ಪಡೆ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾ ಇದ್ದಾರೆ. ಒಕ್ಕಲಿಗ ಮತಗಳ ಬೇಟೆಗೆ ಈಗ ಡಿಸಿಎಂ ಡಿಕೆಶಿ ಫೀಲ್ಡ್ ಇಳಿದಿರೋದು. ಈಗಾಗಲೇ ಯದುವೀರ್ ವಿರುದ್ಧ ಒಕ್ಕಲಿಗ ಅಸ್ತ್ರ ಪ್ರಯೋಗ ಮಾಡಲಾಗಿದ್ದು ಡಿಕೆಶಿ ಎಂಟ್ರಿಯಾಗಿ ಒಕ್ಕಲಿಗ ಮತ ಸೆಳೆಯುವಂತಹ ತಂತ್ರ ನಡೆಸಲಾಗ್ತಾ ಇದೆ. ಶತಾಯಗತಾಯ ಮೈಸೂರು ಕ್ಷೇತ್ರ ಗೆಲ್ಲಲೇಬೇಕು ಅಂತ ರಣವ್ಯೂಹ ಹೆಣೆಯಲಾಗ್ತಾ ಇದೆ. 3 ದಿನದಿಂದ ಮೈಸೂರಲ್ಲೇ ಸಿಎಂ ವಾಸ್ತವ್ಯ ಹೂಡಿದ್ದಾರೆ ಒಂದು ಕಡೆಗೆ. ಇನ್ನು ಒಕ್ಕಲಿಗ ಪ್ಲಸ್ ಅಹಿಂದ ಅಸ್ತ್ರವನ್ನ ಪ್ರಬಲವಾಗಿ ಪ್ರಯೋಗ ಮಾಡೋದಕ್ಕೆ ಸಜ್ಜು ಮಾಡಲಾಗ್ತಾ ಇದ್ದು ಬ್ರಾಹ್ಮಣ ಲಿಂಗಾಯತ ಮತಗಳಿಗೆ ಸ್ಥಳೀಯ ಮುಖಂಡರಿಗೆ ಗಾಳ ಹಾಕಲಾಗ್ತಾ ಇದೆ. ಒಟ್ಟಾರೆ ಈಗ ಮೈಸೂರು ಅಖಾಡ ತೀವ್ರ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಯಾಕಂದ್ರೆ ಇಲ್ಲಿ ಸ್ಪರ್ಧೆ ಮಾಡ್ತಾ ಇರೋದು ಯಾರು ಗೊತ್ತಿಲ್ಲದಿರೋ ಪರ್ಸನ್ ಅಲ್ಲ, ಯದುವೀರ್ ಒಡೆಯರ್ ಅವರು, ರಾಜವಂಶಸ್ಥರು. ಹೇಳಿ ಕೇಳಿ ಯದುವೀರ್ ಒಡೆಯರ್ ಅವರು ಎಲ್ರಿಗೂ ಕೂಡ ಒಂದು ಕನೆಕ್ಟ್ ಆಗೋ ಥರದವರು. ಇವರ ವಿರುದ್ಧ ಸ್ಪರ್ಧೆ ಮಾಡಬೇಕು ಅಂತಂದ್ರೆ ಇಲ್ಲಿ ಕಾಂಗ್ರೆಸ್ನಿಂದ ಲಕ್ಷ್ಮಣ್ ಅಖಾಡಕ್ಕೆ ಇಳಿದಿದ್ದಾರೆ. ಆದರೆ ಯಾವ ರೀತಿಯ ಸ್ಟ್ರಾಟಜಿ ಮಾಡಬೇಕು ಅಂತ ಸಿಎಂ ಸಿದ್ದರಾಮಯ್ಯವರು ಬಹಳನೇ ತಲೆ ಕೆಡಿಸ್ಕೊಂಡಿದ್ದಾರೆ. ಹೇಳಿ ಕೇಳಿ ಅವರ ತವರು ಕ್ಷೇತ್ರ, ಪ್ರತಿಷ್ಠೆಯ ಕ್ಷೇತ್ರ, ಜೊತೆಗೆ ಇಲ್ಲಿ ಬೇರೆ ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿರೋ ರೀತಿ ಹೆಂಗೆಂದ್ರೆ ನಿಮಗೆ ಹೇಳಿಕೆಗಳನ್ನು ಕೊಟ್ಟುಕೊಂಡು ಪ್ರಚಾರ ಚುನಾವಣಾ ರಣತಂತ್ರ ಹೆಣೆಯೋದಕ್ಕೆ ಸಾಧ್ಯ ಇಲ್ಲ. ಬಹಳ ವ್ಯವಸ್ಥಿತವಾದಂತಹ ರಣತಂತ್ರ ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಈಗ 3 ದಿನಗಳಿಂದ ಸಿಎಂ ಸಿದ್ದರಾಮಯ್ಯವರು ಮೈಸೂರಲ್ಲೇ ಬೀಡು ಬಿಟ್ಟಿದ್ದಾರೆ. ಎಲ್ಲ ಕಾಂಗ್ರೆಸ್ ನಾಯಕರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಜೊತೆಗೆ ಒಂದೊಂದೇ ಸ್ಟೆಪ್ ಆಗಿ HP ರಾಜೀವ್ ಅವರನ್ನ, ಸದಾನಂದ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಮಾಜಿ ಕಾರ್ಪೊರೇಟರ್ಗಳು, ಮಾಜಿ ಮೇಯರ್ ಎಲ್ಲರನ್ನೂ ಕೂಡ ಪಕ್ಷಕ್ಕೆ ಕರೆತರುವಂತಹ ಕೆಲಸ ಕೂಡ ಆಗ್ತಾ ಇದೆ. ಇನ್ನು ಕಾಂಗ್ರೆಸ್ ಪ್ರಾಬಲ್ಯ ಇರುವಂತಹ ಕಾರಣಕ್ಕಾಗಿ ಆ ಭಾಗದಲ್ಲಿ ಇಲ್ಲಿ ಒಂದು ವೇಳೆ ಸೋತ್ರೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಅವಮಾನ ರೀತಿಯಲ್ಲಿ ಭಾಸವಾಗಬಹುದು ಅನ್ನುವಂಥದ್ದು ಲೆಕ್ಕಾಚಾರ. ಹಾಗಾಗಿ ಶತಾಯಗತಾಯ ಗೆಲ್ಲಲೇಬೇಕು ಅಂತ ಸಾಕಷ್ಟು ರಣತಂತ್ರ ಹೆಣೆಯಲಾಗ್ತಾ ಇದೆ. ಈಗ ಡಿಕೆಶಿ ಎಂಟ್ರಿ ಆಗಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆಗೂ ಮುನ್ನ ಡಿಕೆ ಟೆಂಪಲ್ ರನ್. ಮಂಗಳೂರಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಟೆಂಪಲ್ ರನ್. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದಲೇ ಡಿಕೆ ಶಿವಕುಮಾರ್ ಟೆಂಪಲ್ ರನ್ ಆರಂಭ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವರ ದರ್ಶನವನ್ನ ಪಡೆಯಲಿದ್ದಾರೆ. ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಡೆ ಅವರನ್ನ ಭೇಟಿಯಾಗಿ ಮಾತುಕತೆ ಕೂಡ ನಡೆಸಿದ್ದಾರೆ. ದೇವಸ್ಥಾನಕ್ಕೆ ಡಿಕೆ ಶಿವಕುಮಾರ್ ಭೇಟಿ ಕೊಟ್ಟಿದ್ದಾರೆ. ವೀರೇಂದ್ರ ಹೆಗ್ಡೆ ಅವರ ಜೊತೆಗೆ ಮಾತುಕತೆ ನಡೆಸಿ ಲೋಕಸಭಾ ಚುನಾವಣೆಗೂ ಮುನ್ನ ಡಿಕೆಶಿ ಅವರು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾ ಇರೋದು. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ, ಹಾಗೆ ಇನ್ನುಳಿದ ದೇವಾಲಯಕ್ಕೂ ಕೂಡ ಅಲ್ಲಿ ಭೇಟಿ ಕೊಡಲಿದ್ದಾರೆ. ಶೃಂಗೇರಿ ಶಾರದಾ ಮಠಕ್ಕೂ ಕೂಡ ಡಿಸಿಎಂ ಡಿಕೆ ಶಿವಕುಮಾರ್ ಭೇಟಿ ಕೊಡಲಿದ್ದಾರೆ. ಮೊದಲು ಧರ್ಮಸ್ಥಳ, ಬಳಿಕ ಶೃಂಗೇರಿಗೆ ತೆರಳಲಿದ್ದಾರೆ. ಈ ನಡುವೆ ಸುಬ್ರಹ್ಮಣ್ಯ ದೇಗುಲಕ್ಕೂ ಕೂಡ ಭೇಟಿ ಕೊಡಲಿದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಮಧ್ಯಾಹ್ನ 1 ಗಂಟೆಗೆ ಶೃಂಗೇರಿಗೆ ಭೇಟಿ ಕೊಡಲಿದ್ದಾರೆ. ಶೃಂಗೇರಿ ಜಗದ್ಗುರುಗಳ ಆಶೀರ್ವಾದವನ್ನು ಡಿಕೆ ಶಿವಕುಮಾರ್ ಪಡೆಯಲಿದ್ದಾರೆ. ಮಧ್ಯಾಹ್ನ 1ರಿಂದ 2:30ರವರೆಗೆ ಶೃಂಗೇರಿಯಲ್ಲೇ ಅವರು ಇರಲಿದ್ದಾರೆ. ಮಧ್ಯಾಹ್ನ 2:30 ನಂತರ ಕೊಲ್ಲೂರಿಗೆ ತೆರಳುತ್ತಾರೆ. ಹೆಲಿಕಾಪ್ಟರ್ ಮೂಲಕ ದೇವಾಲಯವನ್ನು ಸುತ್ತಲಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್.